ಇನ್ನು ಈ ಜಾತಿ ಗಣತಿಗೆ ಮನೆ ಮನೆಗೆ ಶಿಕ್ಷಕರು ಒದ್ದಾಡ್ತಾ ಇದ್ದಾರಲ್ಲ, ಇವರನ್ನ ಪ್ರತಿದಿನವೂ ಕೂಡ ಒಂದಲ್ಲ ಒಂದು ಸಮಸ್ಯೆ ಇವರಿಗೆ ಎದುರಾಗ್ತಾನೆ ಇದೆ. ಈಗ ಜಾತಿ ಗಣತಿಗೆ ಹೋದಂತ ಟೀಚರ್ ಅನ್ನ ಕೂಡಿ ಹಾಕಿದ್ದಾನಂತೆ ವ್ಯಕ್ತಿ. ಬೆಂಗಳೂರಿನ ಕೋಡಿಗೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ನಿನ್ನೆ ಸಂಜೆ ಕೋತಿ ಹೊಸಹಳ್ಳಿಯಲ್ಲಿ ನಡೆದಂಥ ಘಟನೆ. ಐಡಿ ಆಧಾರ್ ಕಾರ್ಡ್ ಕೊಡಿ ಎಂದಿದ್ದಂಥ ಗಣತಿದಾರ ಮಹಿಳೆ ಸುಶೀಲಮ್ಮ, ಟೀಚರ್ ಕೇಳ್ತಿದ್ದಂಗೆ ಕುಪಿತಗೊಂಡಿದ್ದಂಥ ಟೀ ಶಾಪ್ ಮಾಲೀಕ ಸಂದೀಪ್ ಗಣತಿಗೆ ಬಂದ ಟೀಚರ್ ಅಮ್ಮನನ್ನೇ ಮನೆ ಕಾಂಪೌಂಡ್ನಲ್ಲಿ ಕೂಡಿ ಹಾಕಿದ್ದ. ಬಳಿಕ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಕರೆ ಮಾಡಿದ್ದಂಥ ಸುಶೀಲಮ್ಮನನ್ನ ಕಾಂಪೌಂಡ್ನಿಂದ ಹೊರ ಕರೆ ತಂದಿದ್ರು ಪೊಲೀಸರು. ದೂರಿನನ್ವಯ ಕೋಡಿಗೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆರೋಪಿ ಸಂದೀಪ್ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದಂತಹ ಕಾಕಿ. ಈ ಸಂದೀಪನನ್ನ ಕೂಲಂಕುಷವಾಗಿ ತನಿಖೆ ಮಾಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಇವನು ನನ್ನ ಪ್ರಕಾರ ಎಲ್ಲೋ ಪಶ್ಚಿಮ ಬಂಗಾಳದಿಂದಲೋ ಪಾಕಿಸ್ತಾನದಿಂದಲೋ ಶ್ರೀಲಂಕಾದಿಂದಲೋ ತಪ್ಪಿಸ್ಕೊಂಡು ಬಂದಿರಬೇಕು. ಇಲ್ಲದೆ ಇದ್ರೆ ಆಧಾರ್ ಕಾರ್ಡ್ ಐಡಿ ಕೊಡಿ ಅಂತ ಕೇಳ್ದಕ್ಕೆ ಇವನಿಗೆ ಸಿಟ್ಟು ಬಂದ್ಬಿಟ್ಟಿದೆ ಅಂತೆ. ಯಾಕೆ ಇವನ ಹತ್ರ ಇಲ್ವೇನೋ, ಬೇರೆ ದೇಶಗಳಿಂದ ನುಸುಳುಕೋರ್ನ ಹಾಗೆ ಬಂದಿದ್ದಾನೋ ಏನೋ, ಇಲ್ಲಿ ಹೆಸರು ಚೇಂಜ್ ಮಾಡ್ಕೊಂಡಿರ್ಬೋದು. ಅವನನ್ನು ಹೆಚ್ಚಿನ ತನಿಖೆಯನ್ನು ಮಾಡಬೇಕಾಗುತ್ತೆ. ಸಂದೀಪ್ ಅನ್ನುವಾತ ಐಡಿ ಕಾರ್ಡ್ ಕೊಡಿ ಅಂತ ಕೇಳಿದ್ದಕ್ಕೆ ಅವರನ್ನು ಕಾಂಪೌಂಡಲ್ಲಿ ಕೂಡಿ ಹಾಕಿದ್ನಂತೆ. ನೋಡಿ, ಇವನೇ ಸಂದೀಪ್ ಅಂತ ಹೇಳಿ. ನೋಡೋಕ್ಕೆ ಅಕ್ಷರಸ್ಥನ ರೀತಿಯಲ್ಲಿ, ಸಭ್ಯನ ರೀತಿಯಲ್ಲಿ ಕಾಣಿಸ್ತಾನೆ. ಬಟ್ ಈತ ಅನಕ್ಷರಸ್ಥ ಮತ್ತು ಲಜ್ಜಕೋರ. ಈತ 8ನೇ ತಾರೀಕು ಒಂದು ಗಣತಿ ಕಾರ್ಯದಲ್ಲಿ ಇದ್ದಂತಹ ಸಿಬ್ಬಂದಿಯವರ ಮೇಲೆ ಒಂದು ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದಂತಹ ಪ್ರಕರಣ ವರದಿಯಾಗಿರುತ್ತದೆ. ಇವರು ಗಣತಿಯಲ್ಲಿದ್ದಂತಹ ಸಿಬ್ಬಂದಿ ಮನೆ ಮನೆಗೆ ತೆರಳಿ ಗಣತಿ ಕಾರ್ಯವನ್ನು ಮಾಡ್ತಾ ಇರಬೇಕಾದ್ರೆ ಯಾರು ಆರೋಪಿ ಇದ್ದಾನೆ ಈತ ಅವರ ಐಡಿ ಕಾರ್ಡನ್ನು ಕೇಳಿ ನೀವು ಯಾಕೆ ಬಂದಿದ್ದೀರಿ, ಏನು ಎತ್ತ ಅಂತ ಏರು ಧ್ವನಿಯಲ್ಲಿ ಮಾತಾಡಿ ಅವರ ಐಡಿ ಕಾರ್ಡನ್ನು ತೋರಿಸಿದ್ರು ಕೂಡ ಅದನ್ನು ನಮ್ದನೆ ಅದನ್ನು ಕಿತ್ತಿಟ್ಕೊಂಡು ಕಾಂಪೌಂಡ್ ಗೇಟನ್ನು ಹಾಕಿಕೊಂಡು ಹೋದಂಥ ಘಟನೆ ನಡೆದಿದ್ದು. ಅವರು ನಮ್ಮ 112ಗೆ ಫೋನ್ ಮಾಡಿ ಕೂಡಲೇ ನಮ್ಮ ಪೊಲೀಸ್ ಸಿಬ್ಬಂದಿ ತೆರಳಿ ಅವರನ್ನು ಸಹಾಯಕ್ಕೆ ಧಾವಿಸಿ ಅವ್ರನ್ನ ಠಾಣೆಗೆ ಕರೆತಂದು ಅವರು ನೀಡಿದಂಥ ದೂರಿನ ಮೇರೆಗೆ ಪ್ರಕರಣ ದಾಖಲಾಗಿದೆ. ನಾವು ಆರೋಪಿಯನ್ನು ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೇವೆ. ಅಂದರೆ